ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್. ಇವತ್ತು ಡೇ 19 ಪೋಲ್ಟ್ರಿ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರ್ಯಾಕಿಂಗ್ ಮಾಡೋಣ ಅಂತ ಬಂದೆ. ಕಂಪ್ಲೀಟ್ ಆಗಿ ಒಂದು ಸೈಡಿಂದ ರ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ದಿನ ರ್ಯಾಕಿಂಗ್ನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬಾರ್ದು. ಒನ್ ಡೇ ರ್ಯಾಕಿಂಗ್ ಏನಾದರೂ ನಾನು ಬಿಟ್ಟೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ರ್ಯಾಕಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಗಟ್ಟಿ ಆಗುತ್ತೆ, ಹಾಗೆ ಅಮೋನಿಯಾ ಸ್ಮೆಲ್ ಅನ್ನೋದು ಜಾಸ್ತಿ ಆಗುತ್ತೆ. ರ್ಯಾಕಿಂಗು ತುಂಬಾ ಮೇನ್ ಆಗಿರುವಂತಹ ಒಂದು ಕೆಲಸ. ಅಂದರೆ ಪೌಲ್ಟ್ರಿಲಿ ಬಂದ್ಬಿಟ್ಟು ರ್ಯಾಕಿಂಗ್ ಮೇನಾಗಿ ಇರಲೇಬೇಕು. ಫೀಡ್ ಹಾಕ್ಬಿಟ್ಟು ನೀರು ಕೊಟ್ಟರೆ ಸಾಕಾಗಲ್ಲ, ನಾವು ರ್ಯಾಕಿಂಗ್ನ ಎವ್ರಿ ಡೇ ಮಾಡಲೇಬೇಕಾಗತ್ತೆ. ಈಸಿ ಸೆಟ್ಟಲ್ಲಿ ಆಲ್ಮೋಸ್ಟ್ ಒಂದು 30 ಡೇಸ್ ತನಕ ಮಾಡ್ಬೋದು. ಅದಾದಮೇಲೆ ಮಾಡೋದಕ್ಕೆ ಆಗಲ್ಲ. ಏನಕ್ಕೆ ಟೈಟ್ ಆಗ್ತವೆ ಅಂತ ಹೇಳಿದ್ರೆ, ನಿಮಗೆ ನಾರ್ಮಲ್ ಆಗಿ ಓಪನ್ ಸೆಟ್ಟಲ್ಲಿ 1.25 ಸ್ಕ್ವೇರ್ ಫೀಟಿಂದ ಹಿಡಿದು 1.3 ಸ್ಕ್ವೇರ್ ಫೀಟಿಗೆ ಒಂದು ಮರಿನ ಬಿಡ್ತಾರೆ ನಾರ್ಮಲ್ ಆಗಿ. ಆದರೆ ಈಸಿ ಸೆಟ್ಟಲ್ಲಿ 0.65 ಸ್ಕ್ವೇರ್ ಫೀಟಿಂದ ಹಿಡಿದು 0.9 ಆರ್ 1 ಸ್ಕ್ವೇರ್ ಫೀಟ್ ತನಕ ಬಿಡ್ತಾರೆ ಮರಿಗಳನ್ನ. ಹಾಗಾಗಿ ಇದರಲ್ಲಿ ಬೇಗನೆ ಲಿಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮುಂದೆ ಫೀಡ್ ಹಾಕೋಣ ಅಂತ ಬಂದೆ ಸೈಲೋ ಸಿಸ್ಟಮ್ಗೆ. ಇವತ್ತು ನಾನು ಟೋಟಲ್ ಆಗಿ 32 ಬ್ಯಾಗ್ ನಾನು ಫೀಡ್ ಹಾಕ್ತಾ ಇದ್ದೀನಿ. ಫೀಡ್ ಕನ್ಸಪ್ಷನ್ ಪ್ರಾಪರ್ ಆಗಿ ಹೋಗ್ತಾ ಇದೆ. ಮ್ಯಾನೇಜ್ಮೆಂಟ್ ನಾವು ಏನಾದ್ರು ಪಕ್ಕ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಫೀಡ್ ಕನ್ಸಪ್ಷನ್ ಇರ್ಬೋದು, ವಾಟರ್ ಕನ್ಸಪ್ಷನ್ ಇರ್ಬೋದು, ಪ್ರಾಪರ್ ಆಗಿ ಹೋಗುತ್ತೆ. ಹಾಗೆ ಇವತ್ತಿನ ಆವರೇಜ್ ಬಾಡಿ ವೆಯ್ಟ್ ಬಂದ್ಬಿಟ್ಟು 910 ಗ್ರಾಮ್ ಇದೆ. ಒಳ್ಳೆ ವೆಯ್ಟ್ ಅಂತಾನೆ ಹೇಳ್ಬೋದು ಇದನ್ನ. ಫೀಡರ್ ಲೈನ್ ಹೈಟ್ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ. ಕೊನೆಯದಾಗಿ ಬಯೋಸೈಡ್ ನ ಸ್ಪ್ರೇ ಮಾಡಿಬಿಟ್ಟು ಇವತ್ತಿನ ಡೇನ ಇಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಹಾಗಾದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತೆ ನನ್ನ ಯೂನಿಕಾರ್ನ್ ಫಾರ್ಮ್ ಪೇಜ್ ನ ಫಾಲೋ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್.